ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬರ್ತಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಬಂದಿಲ್ಲ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಜೊತೆಗೆ ಇವಾಗ 4,000 ರೂಪಾಯಿ ಕೊಡುತ್ತಾರಾ ಅಥವಾ 6,000 ರೂಪಾಯಿ ಹಾಕಿ ಕೊಡುತ್ತಾರಾ ಅಥವಾ 2,000 ರೂಪಾಯಿ ಬರುತ್ತಾ? ಇದರ ಬಗ್ಗೆ ಫೈನಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಆನ್ಸರನ್ನು ಕೊಟ್ಟಿದ್ದಾರೆ. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಜೊತೆಗೆ ನಿಮಗೆ ಎಷ್ಟು ಸಾವಿರ ಹಣನ ನೀವು ರಿಸೀವ್ ಮಾಡಿಕೊಳ್ಳುತ್ತೀರಾ, ಹಣ ಯಾವ ರೀತಿ ಬಂದು ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ, ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ನಿಮಗೆ ಎಲ್ಲರಿಗೂ ಕೂಡ ಒಂದು ಯೋಚನೆ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಒಂದು ಸೆಪ್ಟೆಂಬರ್ ತಿಂಗಳು ಮುಗಿಯೋ ಹಂತಕ್ಕೆ ಬಂದಿದೆ, ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರುತ್ತೀರಾ. ಯಾಕೆ ಅಂದರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದರು, ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ 2,000 ರೂಪಾಯಿ ಮತ್ತು 2,000 ರೂಪಾಯಿ ಕೂಡ ಸೇರಿಸಿ 4,000 ರೂಪಾಯಿ ಈ ತಿಂಗಳು ಕೊನೆಯಷ್ಟರಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ. ಆದರೆ ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿರಲಿಲ್ಲ. 4,000 ಇರಲ್ಲ, 2,000 ಮತ್ತು ಯಾಕಪ್ಪ ಬರುತ್ತೆ ಅಂತ ವೇಟ್ ಮಾಡುತ್ತಿರುತ್ತೀರಾ. ಇವಾಗ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಯಾವಾಗ ಬರುತ್ತೆ ಮತ್ತು ಯಾವ ರೀತಿ ಬರುತ್ತೆ, ಎರಡರ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ. ಇವಾಗ ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ, ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಇಲ್ಲಿ ನಿಮಗೆ ಒಂದು ಕಂತಿನ ಹಣ ರಿಲೀಸ್ ಮಾಡಬೇಕು ಅಂದರೆ ಸುಮಾರು 2,200 ಕೋಟಿಯಷ್ಟು ಹಣ ಬೇಕಾಗುತ್ತದೆ. ಇನ್ನು ನಿಮಗೆ ಹಣ ಹಾಕಬೇಕು ಅಂದರೆ ಇಲ್ಲಿ ಸರ್ಕಾರಕ್ಕೆ ಸುಮಾರು 4,000ದಿಂದ 5,000 ಕೋಟಿ ಹಣ ಬೇಕಾಗುತ್ತದೆ. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಏನು ಹೇಳಿದ್ದಾರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಇಷ್ಟು ಹಣ ಬೇಕಾಗುತ್ತದೆ, ಅದನ್ನು ಫೈಲ್ನ ಎಸ್ಟಿಮೇಟ್ ಮಾಡಿ ಈ ತಿಂಗಳು ಹಣನ ಕೂಡ ರಿಲೀಸ್ ಮಾಡುವುದಕ್ಕೆ ಫೈಲ್ನ ಜಮಾ ಮಾಡಿದ್ದೀವಿ ಟ್ರೆಜರಿಗೆ ಅಂತ ಹೇಳಿದ್ದಾರೆ. ಇವಾಗ ಟ್ರೆಜರಿ ಅವರು ಏನು ಮಾಡಬೇಕಾಗುತ್ತದೆ ಅಂದ್ರೆ, ಆ ಒಂದು ಫೈಲ್ನಲ್ಲಿ ಎಷ್ಟು ಅಮೌಂಟನ್ನು ಕಳಿಸಿದ್ದಾರಲ್ಲ ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರಿಗೆ ಬಿಡುಗಡೆ ಮಾಡಬೇಕಾಗುತ್ತದೆ. ಹಣ ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಣ ಬಂದಿದ ತಕ್ಷಣ ಇಮಿಡಿಯೇಟ್ ಎಲ್ಲರ ಖಾತೆ ಕೂಡ ಹಣ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅಪ್ರೂವ್ ಆಗಬೇಕು ಅಷ್ಟೇನೆ. ಹಣಕಾಸು ಇಲಾಖೆ ಕೊಟ್ಟಿರುವಂತಹ ಫೈಲ್ ಅಪ್ರೂವ್ ಆಗಿ ಹಣ ಬಂದು ಬಿಡುಗಡೆ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ 4,000 ಬರುತ್ತಾ, 6,000 ಬರುತ್ತಾ, 2,000 ಬರುತ್ತಾ ಮತ್ತು ಹಣ ಯಾವಾಗ ಬರುತ್ತಾ, ಇದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಒಟ್ಟಿಗೆ 4,000 ಹಣವನ್ನು ಬಿಡುಗಡೆ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ 2,500 ಕೋಟಿ ಇರುವುದರಿಂದ ನಾವು ಏನು ಮಾಡುತ್ತೀವಿ ಅಂದರೆ 2,500 ಕೋಟಿನ 400 ಫೈಲ್ಗಳನ್ನಾಗಿ ಡಿವೈಡ್ ಮಾಡಿಕೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 2,500 ಕೋಟಿ ಏನು ಮಾಡುತ್ತಾರೆ ಅಂದರೆ ಅದನ್ನು ಡಿವೈಡ್ ಮಾಡಿಕೊಳ್ಳುತ್ತಾರೆ, ಮಲ್ಟಿಪಲ್ ಫೈಲ್ ಆಗಿ ಅದನ್ನು ಇಷ್ಟು ಜನಕ್ಕೆ ಇಷ್ಟು ಹಣ ಹೋಗಬೇಕು ಅಂದರೆ 500 ಕೋಟಿ, 400 ಕೋಟಿ, 100 ಕೋಟಿ ಈ ರೀತಿ ಡಿವೈಡ್ ಮಾಡಿ ಈ ಒಂದಿಷ್ಟು ಫೈಲ್ಗಳನ್ನ ಮಾಡಿಕೊಳ್ಳುತ್ತಾರೆ. ಅದನ್ನು ಒಂದೇ ಸಲ ಆ ಒಂದು ಅಮೌಂಟ್ ಹಾಕುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಎಲ್ಲರ ಖಾತೆ ಕೂಡ ಒಂದೇ ಸಲ ಅಮೌಂಟ್ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡಬೇಕಾಗುವುದರಿಂದ ನಾವು ಒಟ್ಟಿಗೆ 4,000 ಹಣ ಹಾಕುವುದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಏನು ಮಾಡುತ್ತೀವಿ ಅಂದರೆ ಫಸ್ಟ್ 2,000 ಹಾಕಿ ಕೊಡುತ್ತೀವಿ. ಅದಾದಮೇಲೆ 2 ದಿನ ಅಥವಾ 3 ದಿನ ಬಿಡುಗಡೆ ತಿರ್ಗಾ ನಾವು 2,000 ಕೋಟಿನ ರಿಲೀಸ್ ಮಾಡುತ್ತೀವಿ. ಆವಾಗ ನಿಮಗೆ ತಿರ್ಗಾ 2,000 ಬರುತ್ತೆ. ಅಂದರೆ ನಿಮಗೆ 2,000 ಇವಾಗ ಏನಾದರೂ ಬಂತು ಅಂದರೆ ಇನ್ನೊಂದು 2 ದಿನ ಅಥವಾ 3 ದಿನ ಬಿಟ್ಟು ತಿರ್ಗಾ 2,000 ಬರುತ್ತೆ. ಆ ರೀತಿ ನಿಮಗೆ 4,000 ಬಂದು ತಲುಪುತ್ತದೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ 4,000 ಈ ತಿಂಗಳು ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಒಂದು ಹಣಕಾಸು ಇಲಾಖೆ ಏನು ಒಂದು ಫೈಲ್ ಕೇಳಿದಾರಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ, ಅದು ಅಪ್ರೂವ್ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 50% ಈ ತಿಂಗಳು ಕೂಡ ಬರುವ ಸಾಧ್ಯತೆ ಇದೆ. ಏನಾದರೂ ಮಿಸ್ ಆಯಿತು ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಷ್ಟರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಪಡೆದುಕೊಳ್ಳುತ್ತೀರಾ. ಇದು ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ಸ್ ಆಗಿರುತ್ತದೆ. 4,000 ರೂಪಾಯಿ ಮುಂದಿನ ತಿಂಗಳು 10ನೇ ತಾರೀಕಷ್ಟರಲ್ಲಿ ಬರುವಂತಹ ಗ್ಯಾರಂಟಿ ಕೂಡ ಇದೇ ತಿಂಗಳು ಬರುವಷ್ಟರ ಸ್ವಲ್ಪ ಡೌಟ್ ಆಗಿದೆ.
ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.